ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ನಾನು ಫೇಲ್ ಆದೆ ಕಣೆ. ನಿಧಿ, ನೀನ್ ಯಾವಾಗ್ಲೂ ಡಿಸ್ಟಿಂಕ್ಷನ್ ಅಲ್ಲೇ ಬರ್ತಿದ್ದಲೆ, ಏನ್ ಪ್ರಾಬ್ಲಮ್ ಆಯ್ತು? ಯಾಕೆ ಓದ್ಲಿಲ್ವಾ ನೀನು? ಸಂಜಯ್ ವಸಿಷ್ಠ ಇನ್ಮೇಲಿಂದ ಗ್ರೇಟೆಸ್ಟ್ ಸರ್ಜನ್, ದ ಟಾಪರ್ ಆಫ್ ದಿ ಕಾಲೇಜ್. ಡು ಯು ಸಿ ದ್ಯಾಟ್ ಅತ್ತೆ? ಅಂದ್ಬಿಡಿ. ಪಾಪ ಆ ನಿಧಿ ನೋಡಿ, ಅವಳು ಕಣ್ಣೀರ್ ಸುರಿಸ್ತಿರೋದು ನೋಡಿದ್ರೆ ಈ ಕಾಲೇಜು ಕೊಚ್ಕೊಂಡು ಹೋಗದೆ ಇದ್ರೆ ಸಾಕು. ವೆರಿ ಗುಡ್ ಸಂಜಯ್. ನಿನ್ನ ಏನೋ ಅನ್ಕೊಂಡಿದ್ದೆ ನಾನು, ಬಟ್ ನೀನು ಒಂದೇ ರಾತ್ರಿ ಒಳಗೆ ದೊಡ್ಡ ಅಚೀವ್ಮೆಂಟ್ ಮಾಡಿಬಿಟ್ಟೆ. ಬೋರ್ಚಿಡೆ, ಸ್ಪೀಕರ್ ಆನ್ ಮಾಡು. ಸಿಹಿ ಸುದ್ದಿನ ಎಲ್ಲರೂ ಕೇಳಿಸ್ಕೊಳ್ಳಿ. ಮಾಲ್ತಿ, ಸ್ವೀಟ್ ರೆಡಿ ಮಾಡಿದ್ಯಾ? ಮೂವತ್ತೆ. ಸಿಹಿ ಸುದ್ದಿ ನನ್ನ ಕಿವಿಗೆ ಬಿದ್ದಿದ ತಕ್ಷಣ ನಾನೇ ಎಲ್ರಿಗೂ ನನ್ನ ಕೈಯಾರೆ ಸ್ವೀಟ್ ಕೊಡ್ತೀನಿ. ಅದೇನೇ ಮೊಟ್ಟೆ ಹೊಡಿಯೋಕೆ ಮುಂಚೆನೆ ಕೋಳಿ ಎಣಿಸ್ತಾ ಕೂತಿದ್ದಾರೆ ಇವಿಬ್ರು. ನಮ್ಮಮ್ಮ ಈ ಮುದುಕಿ ಸರಿಯಾಗಿದೆ ಜೋಡಿ. ಹಲೋ ಶಾಂತಿ. ಈ ನಿತ್ಯ, ರಿಸಲ್ಟ್ ಏನಾಯ್ತೆ? ನಾವೆಲ್ಲ ಸಿಹಿ ಸುದ್ದಿ ಕೇಳಕ್ಕೆ ಎಷ್ಟು ಆತರದಿಂದ ಕಾಯ್ತಾ ಇದೀವಿ ಗೊತ್ತಾ? ಬೇಗ ಹೇಳು. ಅದ್ ಏನಂದ್ರೆ, ನಿತ್ಯ, ನಾವೆಲ್ಲ ಕಾಯ್ತಾ ಇದ್ದೀವಿ. ರಿಸಲ್ಟ್ ಏನಾಯ್ತು ಅಂತ ಹೇಳಮ್ಮ. ಅಂಕಲ್, ಸಂಜಯ್ ಪಾಸ್ ಆಗಿದ್ದಾನೆ ಅಂಕಲ್. ಅವನು ಕಾಲೇಜ್ಗೆ ಟಾಪರ್. ಸಂಜಯ್ ಟಾಪರ್ ಆಗಿ ಬಂದಿದ್ದಾನ? ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಅಲ್ವೇ, ಒಂದ್ ದಿವಸ ಪುಸ್ತಕ ಅಂತ ಹಿಡಿದಿಲ್ಲ ಅವನು. ಅದ್ ಹೆಂಗೆ ಟಾಪರ್ ಆಗ್ತಾನೆ? ಟಾಪಲ್ ಆಗ್ಬೇಕಾಗಿತ್ತು. ಈ ಅಪ್ಪ ಮಗ ಸೇರಿ ಏನೋ ನಡೆಸಿರ್ತಾರ ಮಸ್ಲತ್. ಎಂತ ಸುದ್ದಿ ಹೇಳಿದೆಯಮ್ಮ? ನೀನು ಹುಟ್ಟಿರೋದೇ ಒಳ್ಳೆ ಸುದ್ದಿ ಕೊಡಕ್ಕೆ ಅಂತ ಕಾಣತ್ತೆ. ಇವತ್ತು ಮನೆಯಲ್ಲಿ ಗ್ರ್ಯಾಂಡ್ ಪಾರ್ಟಿ. ಇದೇನಿದು ವಿಚಿತ್ರ? ಇವತ್ತೇನಾದ್ರೂ ಏಪ್ರಿಲ್ ಫೂಲ್ ಡೇನಾ? ಕ್ಯಾಲೆಂಡರ್ ನೋಡಿದ್ಯಾ? ಅಂಥದ್ದೆಲ್ಲ ಏನೂ ಇಲ್ಲ ರೀ. ನನ್ಗನ್ಸುತ್ತೆ ಸಂಜು ಮೋಸ್ಟ್ಲಿ ಹಾರ್ಡ್ ವರ್ಕ್ ಮಾಡಿರ್ಬೇಕು. ಪರೀಕ್ಷೆಲ್ಲೇ ಹಾರ್ಡ್ ವರ್ಕ್ ಮಾಡೋದ್ನು, ಅಥವಾ ಪರೀಕ್ಷೆ ಬರೆದ ಮೇಲೆ ಹಾರ್ಡ್ ವರ್ಕ್ ಮಾಡಿ ಮಾರ್ಕ್ಸ್ಗಳನ್ನೇನಾದ್ರೂ ಮಾಡೋದ್ನು? ನಿಧಿ ರಿಸಲ್ಟ್ ಏನಾಯ್ತು? ಬೇಗ ಹೇಳೆ. ಅಯ್ಯೋ, ಏನಾಯ್ತು ಅಂತ ಕೇಳ್ತಿದ್ಯಾ? ನಮ್ ಸಂಜಯ ಪಾಸ್ ಆಗಿದ್ದಾನೆ ಅಂದ್ರೆ ಇವ್ಳು ರ್ಯಾಂಕ್ ಬಂದಿರ್ತಾಳೆ. ಮಾಲ್ತಿ, ಹೋಗಿ ಸ್ವೀಟ್ ತಗೊಂಬರೇ. ಅದು ನಿಧಿ. ನಿತ್ಯ, ಅದೇನೆ ಅದು ಇದು ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ. ಅದೇನು ಅಂತ ಬೇಗ ಹೇಳಿ, ನಮ್ಗೆ ಸಂತೋಷ ತಡೆಯಕ್ಕಾಗ್ತಿಲ್ಲ. ಶಾಂತಿ, ನಿಧಿ ಫೇಲ್ ಆಗಿದ್ದಾಳೆ. ಏನೇ ಹೇಳ್ತಾ ಇದೀಯಾ? ನಮ್ ನಿಧಿ ಫೇಲ್ ಆಗಕ್ ಹೇಗೆ ಸಾಧ್ಯ? ನಿಜ ಶಾಂತಿ, ನಿಧಿ ಫೇಲ್ ಆಗಿದ್ದಾಳೆ. ನಿಧಿ ಎಂತ ಶಾರ್ಪ್ ಹುಡುಗಿ, ಟ್ಯಾಲೆಂಟೆಡ್. ಅವಳೇ ಫೇಲ್ ಆಗ್ಬಿಟ್ಲಾ? ನಿತ್ಯ, ಅವಳಿಗೆ ಸಮಾಧಾನ ಮಾಡು. ಗೆದ್ದಾಗ ಕೊಡೋ ಪ್ರಶಂಸೆಗಿಂತ ಸೋತಾಗ ಸಾಂತ್ವನ ಮಾಡ್ತೀವಲ್ಲ, ಅದು ಮುಖ್ಯ. ಆಯ್ತು ಅಂಕಲ್, ನಾನು ಆಮೇಲೆ ಮಾಡ್ತೀನಿ. ಹೇಗೆ ಸಾಧ್ಯ ಇದೆಲ್ಲ? ನೋಡು, ಏನು ಕನ್ಫ್ಯೂಷನ್ ಆಗಿರ್ಬೇಕು. ನೀನ್ ಟೆನ್ಷನ್ ಮಾಡ್ಕೋಬೇಡ. ನೋಡು, ಸಮಾಧಾನ ಮಾಡ್ಕೋ. ಟ್ಯಾಬ್ಲೆಟ್ ಕೊಡ್ಲಾ ನಿಮ್ಗೆ? ಏನಕ್ಕೆ? ಗಾಬ್ರಿಗೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ? ಏಯ್, ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಏನ್ ಮಾತಾಡ್ತಿದ್ಯಾ? ಹೋಗೆ ಸುಮ್ನೆ.
ಅಲ್ಲ ಪ್ರಿಕಾಷನ್ ತಗೊಳ್ಳೋಣ ಅಂತ ಹೇಳಿದ್ನಪ್ಪ, ತಪ್ಪ ಅತ್ತೆ? ಎಲ್ಲ ನಂದೇ ತಪ್ಪು ಅಕ್ಕ. ನಾನು ಚೆನ್ನಾಗಿ ಓದ್ಬೇಕಿತ್ತು, ಫೇಲ್ ಆಗ್ಬಿಟ್ಟೆ ನಾನು ಫೇಲ್ ಆದ್ಮೇಲೆ ಅತ್ತು ಏನ್ ಪ್ರಯೋಜನ ಹೇಳು? ನೀನ್ ನನ್ ಮೇಲೆ ಬೆಟ್ಟದಷ್ಟು ಆಸೆನ ಎಲ್ಲ ನೀರ್ ಪಾಲ್ ಮಾಡ್ಬಿಟ್ಟೆ ನಾನು. ಇಷ್ಟೆಲ್ಲ ಆದ್ಮೇಲೂ ನೀನ್ ಯಾಕೆ ನಂಗೆ ಸಮಾಧಾನ ಮಾಡ್ತೀಯ? ನೋಡು, ನನ್ನ ಕೆನ್ನೆಗೆ 2 ಬಾರಿಸ್ಬೇಕು, ಆಗ್ಲೇ ನಂಗೆ ಸಮಾಧಾನ ಆಗೋದು. ಸುಮ್ಮನೆ ನಿಧಿ, ಯಾಕೆ ಹೀಗೆ ಮಾಡ್ತಿದ್ಯಾ? ನಾನು ಡಾಕ್ಟರ್ ಆಗ್ಬೇಕಂತ ನೀನ್ ಎಷ್ಟೆಲ್ಲ ತ್ಯಾಗ ಮಾಡಿದೆ ಅಂತ ನನಗ್ ಮಾತ್ರ ಗೊತ್ತು ಕಣೆ ಅಕ್ಕ. ಎಲ್ಲ ಹಾಳಾಗೋಯ್ತು. ಅಜ್ಜಿ ಎಲ್ಲರ ಹತ್ರನು ನನ್ ಮೊಮ್ಮಗಳು ದೊಡ್ಡ ಡಾಕ್ಟರ್ ಆಗ್ತಾಳೆ ಅಂತ ಹೇಳ್ಕೊಂಡ್ ಬರ್ತಿದ್ಲು. ಇವಾಗ ಅವಳಿಗೆ ಯಾವ ಮುಖ ತೋರಿಸ್ಲಿ ನಾನು? ಹಾಗೆಲ್ಲ ಏನು ಆಗಲ್ಲ ಕಣೆ. ನಿಧಿ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಎಲ್ ಸಮಾಧಾನ ಸರ್? ನಾನು ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನಾನು ಎಷ್ಟೆಲ್ಲ ಅಚೀವ್ ಮಾಡ್ತೀನಿ ಅಂತ ನೀವು ನನ್ನ ಮೇಲೆ ಏನೆಲ್ಲ ಭರವಸೆ ಇಟ್ಟಿದ್ರಿ, ಅದ್ಯಾವುದು ಸಾಧಿಸಕ್ಕಾಗ್ಲಿಲ್ಲ. ಇಡೀ ಕಾಲೇಜ್ ನಿಧಿ ಪಾಸ್ ಆಗ್ತಾಳೆ, ಇಡೀ ಕಾಲೇಜ್ಗೆ ಟಾಪರ್ ಆಗಿ ಬರ್ತಾಳೆ ಅಂತ ಮಾತಾಡ್ತಿದ್ರು. ಆದ್ರೆ ನಾನು ಫೇಲ್ ಆಗಿ ಮೂಲೆ ಹಿಡಿದು ಅಳ್ತಾ ಕೂತಿದ್ದೀನಿ. ಎಲ್ಲ ಮುಗೀತು ಸರ್, ಎಲ್ಲ ಮುಗ್ದೋಯ್ತು. ಯಾಕೆ ಹಾಗೆ ಅನ್ಕೋತೀರಾ? ಎಲ್ಲ ಸರಿ ಮಾಡೋದು ನಮ್ಮ ಕೈಲೇ ಇದೆ. ನೀವು ಸಮಾಧಾನ ಮಾಡ್ಕೊಳ್ಳಿ, ಪ್ಲೀಸ್ ಅಳ್ಬೇಡಿ. ಪ್ಲೀಸ್ ಅಳ್ಬೇಡ್ವೆ. ಏನಾದ್ರೂ ಬೇರೆ ದಾರಿ ಇದ್ದೇ ಇರುತ್ತೆ, ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಯಾವ ದಾರಿ ಅಕ್ಕ? ಇರೋ ದಾರಿ ಎಲ್ಲ ನನಗೆ ಮುಚ್ಚೋಗಿದೆ, ಇನ್ಯಾವ ದಾರಿ ಇದೆ? ನಿಧಿ, ಏನೇ ಆದ್ರೂ ಧೈರ್ಯವಾಗಿ ಎದುರಿಸ್ಬೇಕಲ್ವಾ? ನೋಡು, ಒಂದ್ ಬಾಗ್ಲು ಮುಚ್ಚಿದ್ರೆ ಇನ್ನೊಂದು ಬಾಗ್ಲು ತೆರೆಯತ್ತಂತೆ. ನಾವು ಮೊದಲು ಸೊಲ್ಯೂಷನ್ ಹುಡ್ಕೋಣ. ಕೆಲವೊಂಥರನೇ ಸೋಲನ್ನು ಸಮಾನವಾಗಿ ಸ್ವೀಕರಿಸ್ಬೇಕು ಕಣೆ. ಇದನ್ನೆಲ್ಲ ಹೇಗಕ್ಕ ಸಹಿಸ್ಕೊಳ್ಳಿ? ನಾನು ಹೇಗ್ ಸಹಿಸ್ಕೊಳ್ಳಿ ಹೇಳು? ಪ್ಲೀಸ್ ಅಳ್ಬೇಡ ನೀವು.